ಪ್ರಥಮ BA ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಮುಖ್ಯವಾದಂಥ ವಿಷಯ ಅರ್ಥಶಾಸ್ತ್ರದಲ್ಲಿ ಎಕನಾಮಿಕ್ಸ್ ಅಥವಾ ಮೈಕ್ರೋ ಎಕನಾಮಿಕ್ ಥಿಯರಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಸಿದ್ಧಾಂತ. ಸೂಕ್ಷ್ಮ ಅರ್ಥಶಾಸ್ತ್ರವು ಒಳಗೊಂಡಿರ್ತಕ್ಕಂಥ ವಿಷಯಗಳಲ್ಲಿ, ಟಾಪಿಕ್ಗಳು ಅಥವಾ ವಿಷಯಗಳಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ವಿಷಯ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಮುಂದುವರಿದ ಭಾಗವಾಗಿರುತ್ತದೆ. ಮುಂದುವರಿದ ಭಾಗವಾಗಿರ್ತಕ್ಕಂತಹ ಮೂಲಭೂತ ಆರ್ಥಿಕ ಸಮಸ್ಯೆಗಳಲ್ಲಿ 3 ಮತ್ತು 4, 5ನೇ ಮೂಲಭೂತ ಸಮಸ್ಯೆಗಳನ್ನು ನಾನು ಇಲ್ಲಿ ವಿವರಿಸುತ್ತೇನೆ ಅಥವಾ ಉಪನ್ಯಾಸ ನೀಡುತ್ತೇನೆ. ಇಲ್ಲಿ ಪ್ರಪಂಚದ ಪ್ರತಿಯೊಂದು ದೇಶವು ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಿ ಪರಿಹಾರವನ್ನು ಕಂಡುಕೊಂಡು ಯಶಸ್ಸನ್ನು ಸಾಧಿಸಬೇಕಾದ ಒಂದು ಸಮಯ ನೀತಿಯಾಗಿರುತ್ತದೆ. ಇಲ್ಲಿ 5 ಪ್ರಮುಖವಾದಂಥ ಸಮಸ್ಯೆಗಳಿದ್ದಾವೆ, ಮೂಲಭೂತ ಆರ್ಥಿಕ ಸಮಸ್ಯೆಗಳಿದ್ದಾವೆ. ದ ಬೇಸಿಕ್ ಎಕಾನಮಿಕ್ ಪ್ರಾಬ್ಲಮ್ಸ್. ದ ಫಸ್ಟ್ ಒನ್, ಏನನ್ನು ಉತ್ಪಾದಿಸಬೇಕು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸಬೇಕು. ಲಾಸ್ಟ್ ಒನ್, ಆರ್ಥಿಕ ಪ್ರಗತಿಯ ಸಾಧನೆ, ಎಕಾನಮಿಕ್ ಗ್ರೋತ್, ಅಚೀವ್ಮೆಂಟ್ ಆಫ್ ಎಕಾನಮಿಕ್ ಗ್ರೋತ್. 5. ಇಲ್ಲಿ ಮಿತವಾದ ಸಂಪನ್ಮೂಲಗಳು, ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಯಥೇಚ್ಛವಾದ ಸಂಪನ್ಮೂಲಗಳಿದ್ದರೆ ಆ ದೇಶದಲ್ಲಿ ಕೊರತೆ ಕಾಣಿಸ್ಕೊಳ್ಳೋದಿಲ್ಲ. ಅಂದರೆ ಪ್ರತಿಯೊಂದು ದೇಶದಲ್ಲಿಯೂ ಯಾವುದಾದ್ರೂ ಒಂದು ನಮ್ಮಲ್ಲಿ ಸಂಪನ್ಮೂಲಗಳು ಕೊರತೆಯಲ್ಲಿರುತ್ತವೆ. ಕೊರತೆಯಲ್ಲಿರುವ ಸಂಪನ್ಮೂಲಗಳಿಂದ ದಕ್ಷವಾಗಿ, ಪರಿಣಾಮಕಾರಿಯಾಗಿ ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಈ 5 ಸಮಸ್ಯೆಗಳಿಗೆ, 5 ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ತೊಡಗಿಸಬೇಕು, ಉತ್ಪಾದನೆಯಲ್ಲಿ ತೊಡಗಿಸಬೇಕು, ಜೊತೆಯಲ್ಲಿ ಎಕನಾಮಿಕ್ ಗ್ರಾತ್. 5 ಸಮಸ್ಯೆಗಳಿಗೆ ಕೊರತೆಯಲ್ಲಿರುವ ಸಂಪನ್ಮೂಲಗಳಿಂದ ದಕ್ಷವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಕೆಯಾಗುವ ಮೂಲಕ ನಾವು ಯಶಸ್ಸನ್ನು ಕಾಣಿಸಬೇಕಾಗುತ್ತದೆ. ಪ್ರತಿಯೊಂದು ದೇಶದ ಗುರಿಯಾಗಿರುತ್ತದೆ ಇದು. ಇಲ್ಲಿ ನನಗೆ ಮುಂದುವರೆದ ಭಾಗವಾಗಿರೋದರಿಂದ ನನಗೆ 3ನೇ ಸಮಸ್ಯೆಯಿಂದ ನಾನು ಪ್ರಾರಂಭಿಸುತ್ತೇನೆ. 3ನೆಯ ಸಮಸ್ಯೆ, ಯಾರಿಗಾಗಿ ಉತ್ಪಾದಿಸಬೇಕು. ಈಗಾಗಲೇ ಗೊತ್ತು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು. ಅದಾದ ನಂತರ ಈ ಪ್ರಮುಖವಾದಂಥ ಆರ್ಥಿಕ ಸಮಸ್ಯೆ, ಮೂಲಭೂತ ಆರ್ಥಿಕ ಸಮಸ್ಯೆ, ಯಾರಿಗಾಗಿ ಉತ್ಪಾದಿಸಬೇಕು. ಇದು ವಿತರಣೆಗೆ ಸಂಬಂಧಿಸಿದ್ದು. ದಿಸ್ ಪ್ರಾಬ್ಲಮ್ ಕ್ಲೋಸ್ ರಿಲೇಟೆಡ್ ವಿತ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಆಡಮ್ ಸ್ಮಿತ್ತರ ಕಾಲದಿಂದ, ಡೇವಿಡ್ ರಿಕಾರ್ಡ್ ಅವರ ಕಾಲದಿಂದಲೂ, ಆಡಮ್ ಸ್ಮಿತ್ ಮತ್ತು ಡೇವಿಡ್ ರಿಕಾರ್ಡ್ ಅವರ ಕಾಲದಿಂದಲೂ ಸಹ ಈ ಸಮಸ್ಯೆಗೆ ಪರಿಹಾರ ಇದೆ. ಇದು ವಿತರಣೆಗೆ ಸಂಬಂಧಿಸಿದ್ದಾಗಿದೆ. ಇಲ್ಲಿ ನಿಮಗೆಲ್ಲ ಗೊತ್ತಿರುವ ವಿಷಯದಂತೆ ಇಲ್ಲಿ ಪ್ರಮುಖವಾಗಿ ಜನರ ಬಳಿ ಹಣ ಇರುತ್ತದೆ ಎಂದು ಉದಾಹರಣೆ. ಜನರ ಬಳಿ ಹಣ ಅಥವಾ ಆದಾಯ ಹೆಚ್ಚಿದ್ದರೆ ಅವರ ಕೊಂಡುಕೊಳ್ಳುವ ಶಕ್ತಿಯ ಪ್ರಮಾಣ ಜಾಸ್ತಿ ಇರುತ್ತೆ. ಕೊಂಡುಕೊಳ್ಳುವ ಶಕ್ತಿಯ ಪ್ರಮಾಣ ಜಾಸ್ತಿ ಇದ್ದರೆ ಅವರು ಸರಕುಗಳಿಗೆ ಬೇಡಿಕೆ ಹೆಚ್ಚಿರುತ್ತದೆ. ಕೆಲವು ಜನರಲ್ಲಿ ಹಣದ ಪ್ರಮಾಣ ಕಡಿಮೆ ಇರುತ್ತದೆ, ಆದಾಯ ಕಡಿಮೆ ಇರುತ್ತದೆ, ತಲಾ ಆದಾಯ ಕಡಿಮೆ ಇರುತ್ತದೆ. ಆಗ ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇರುತ್ತೆ. ಅವರ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇರೋದರಿಂದ ಬೇಡಿಕೆಯ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ 2 ವರ್ಗಗಳ ನಡುವೆ, ಕೊಂಡುಕೊಳ್ಳುವ ಶಕ್ತಿ ಇರುವ ವರ್ಗ, ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಇರುವ ವರ್ಗ, ಅಧಿಕ ಕೊಂಡುಕೊಳ್ಳುವ ಶಕ್ತಿ ಮತ್ತು ಕಡಿಮೆ ಕೊಂಡುಕೊಳ್ಳುವ ಶಕ್ತಿಯ ವರ್ಗಗಳ ನಡುವೆ ಅಸಮಾನತೆ ಇರುತ್ತೆ. ಈ ಅಸಮಾನತೆಯನ್ನು ಹೋಗಲಾಡಿಸಬೇಕಾದ್ರೆ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಗೌರ್ಮೆಂಟ್ ಎಂಟರ್ಪ್ರೈಸ್ ಸರ್ಕಾರ ಹಸ್ತಕ್ಷೇಪ ಮಾಡಿ ಆ 2 ವರ್ಗದವರನ್ನು ಪರಿಹಾರವನ್ನು ನೀಡಬೇಕು. ಇಲ್ಲಿ ಅದಕ್ಕಿಂತ ಹೆಚ್ಚಿನದಾಗಿ ಇಲ್ಲಿ ಯಾರು ಕೊಂಡುಕೊಳ್ಳುವ ಶಕ್ತಿಯ ಪ್ರಮಾಣ ಕಡಿಮೆ ಇರತಕ್ಕಂಥ ವರ್ಗ ಇದೆಯೋ, ಹಣ ಇಲ್ಲದಂಥ ವರ್ಗ, ಆದಾಯ ಕಡಿಮೆ ಇರುವ ವರ್ಗದ ಜನರಿಗೆ ಪಡಿತರ ವ್ಯವಸ್ಥೆಯ ಮೂಲಕ, PDS ಸಿಸ್ಟಮ್ ಮೂಲಕ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸಾರ್ವಜನಿಕ ವಿತರಣೆ ವ್ಯವಸ್ಥೆಯ ಮೂಲಕ, ಬೆಲೆಯನ್ನು ನಿಯಂತ್ರಿಸುವ ಮೂಲಕ ಅವರಿಗೆ ನಾವು ಸರಕುಗಳನ್ನು ಪೂರೈಸಬೇಕಾಗುತ್ತೆ, ಸರಕುಗಳನ್ನು ಉತ್ಪಾದಿಸಬೇಕಾಗುತ್ತೆ.
ಸರಕುಗಳನ್ನು ಉತ್ಪಾದಿಸಿ ಆ ವರ್ಗದ ಜನರಿಗಾಗಿ ಪೂರೈಕೆಯನ್ನು ಹೆಚ್ಚಿಸಿ ಅವರ ಯೋಗಕ್ಷೇಮ ಅಥವಾ ಹಿತವನ್ನು ನಾವು ಕಾಪಾಡಬೇಕಾಗುತ್ತೆ. ಪ್ರತಿಯೊಂದು ದೇಶದ ಇದು ಗುರಿಯಾಗಿರುತ್ತೆ. ಇಲ್ಲಿ ಅಧಿಕವಾಗಿ ಕೊಂಡುಕೊಳ್ಳುವ ಶಕ್ತಿ ಇರೋರಿಗೆ ಸರ್ಕಾರ ಸಹಾಯ ಮಾಡಬೇಕಾಗಿಲ್ಲ. ಯಾರಿಗೆ ಅವರಿಗೆ ತಕ್ಕಂತೆ ಸರಕುಗಳನ್ನು ಉತ್ಪಾದಿಸಬೇಕು, ಅವರಿಗೆ ತಕ್ಕಂತೆ ಕೆಲವೊಂದು. ಅದಕ್ಕಿಂತ ಪ್ರಮುಖವಾಗಿ ಇಲ್ಲಿ ಯಾವ ವರ್ಗದ ಜನ ಅಸಹಾಯಕತೆಯಿಂದ ಇದ್ದಾರೆ, ಅಸಹಾಯಕತೆ ಇರ್ತಕ್ಕಂಥ ವರ್ಗದವರ ಸರಕುಗಳ ಬೇಡಿಕೆ ಯಾವುದು, ಆ ಸರಕುಗಳನ್ನು ಉತ್ಪಾದಿಸಿ ಪೂರೈಸಬೇಕು. ಇದು ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಒಂದು ಸಮಸ್ಯೆ ಮತ್ತು ಪರಿಹಾರವಾಗಿದೆ. ಜೊತೆಯಲ್ಲಿ ಈ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸ್ಬೇಕು ನಾವು, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಲೆವೆಲ್ ಆಫ್ ರಿಸೋರ್ಸಸ್ ಶುಡ್ ಬಿ ಎಂಪ್ಲಾಯ್ಡ್. ಇಲ್ಲಿ ಪ್ರಮುಖವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ನಾವು ತಗೊಂಡು ಉತ್ಪಾದಿಸಬೇಕು. ಇಲ್ಲಿ ಇದು ಒಂದು ದೊಡ್ಡ ಪ್ರಮುಖವಾದಂಥ 4ನೇ ಸಮಸ್ಯೆ ಆಗಿದೆ. ಉತ್ಪಾದನೆಯಲ್ಲಿ ತೊಡಗಿಸಿರುವ ಸಂಪನ್ಮೂಲಗಳ ಎಫಿಷಿಯನ್ಸಿ, ದಕ್ಷ ಮತ್ತು ಪರಿಣಾಮಕಾರಿ ಬಳಕೆಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಇಲ್ಲಿ ದಕ್ಷವಾಗಿ ಮಿತವಾದ ಸಂಪನ್ಮೂಲಗಳನ್ನು ದಕ್ಷವಾಗಿ ಮತ್ತು ಪರಿಣಾಮಕಾರಿ ಬಳಸೋದಕ್ಕೆ ಹೆಚ್ಚು ಹೆಚ್ಚು ಮಹತ್ವವನ್ನು ಕೊಡಬೇಕಾಗುತ್ತದೆ ಈ 4ನೇ ಸಮಸ್ಯೆಯಲ್ಲಿ. ಇದ್ರ ಜೊತೆಯಲ್ಲಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಪ್ರತಿಯೊಂದು ಆರ್ಥಿಕತೆಗೆ ಭಾಳ ಹಿತಕರವಾಗಿರುತ್ತದೆ ಇಂಥ ವಿಷಯ. ಹೇಗೆ ನಾವು ದಕ್ಷವಾಗಿ ಬಳಸಬೇಕು, ಪರಿಣಾಮಕಾರಿಯಾಗಿ ಬಳಸಬೇಕು, ಇಲ್ಲಿ ಹಿತಕರವಾಗಿರ್ತಕ್ಕಂಥದ್ದಾಗಿರುತ್ತದೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಇಲ್ಲಿ ಪ್ರಸ್ತುತ ಎಷ್ಟನ್ನು ಬಳಸ್ಕೋಬೇಕು, ಭವಿಷ್ಯದಲ್ಲಿ ಎಷ್ಟು ಬಳಸ್ಕೋಬೇಕು, ಇದು ಸಮಸ್ಯೆಯನ್ನು ಕಾಡ್ತಾ ಇದೆ. ಇಲ್ಲಿ ಪ್ರಸ್ತುತ ವರ್ಷದಲ್ಲಿ, ಪ್ರಸ್ತುತ ದಿನಗಳಲ್ಲಿ, ಪ್ರಸ್ತುತ ಸಮಯದಲ್ಲಿ ಯಾವ ಸರಕುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ಕೋಬೇಕು, ಮುಂದಿನ ಪೀಳಿಗೆಗೆ ಭವಿಷ್ಯದಲ್ಲಿ ಎಷ್ಟು ಮೀಸಲಿಡಬೇಕು. ಫಾರ್ ಎಕ್ಸಾಂಪಲ್ಸು ಇಲ್ಲಿರ್ತಕ್ಕಂಥದ್ದು ಖನಿಜಾಂಶಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಮುಗಿದು ಹೋಗುವ ಸಂಪನ್ಮೂಲಗಳು, ಮುಗಿದು ಹೋಗುವ ಸಂಪನ್ಮೂಲಗಳು ಮತ್ತು ಮುಗಿದೇ ಇರುವ ಸಂಪನ್ಮೂಲಗಳು. ಇದನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ನಾವು ಮೀಸಲಿಡಬೇಕು, ಎಷ್ಟು ಪ್ರಮಾಣದಲ್ಲಿ ನಾವು ಪ್ರಸ್ತುತ ಬಳಸ್ಕೊಂಡು ಉಳಿದವನ್ನ ಎಷ್ಟು ಮೀಸಲಾತಿಯನ್ನು ನಾವು ಯಾವ ಮುಂದಿನ ಪೀಳಿಗೆಗೆ, ಭವಿಷ್ಯದ ಪೀಳಿಗೆಗೆ ನಾವು ಅದನ್ನು ಕೊಡುಗೆಯಾಗಿ ನಾವು ಕೊಡಬೇಕು, ಹಾಗೆ ನಾವು ಮೀಸಲಿಡಬೇಕು, ಬಳಸ್ಕೋಬೇಕು ಎಂಬುದನ್ನು ಈ ಸಮಸ್ಯೆಯನ್ನು ನಮಗೆ ಗೊತ್ತಾಗುತ್ತೆ. ಈ ಸಮಸ್ಯೆ ಇಲ್ಲಿ ಪ್ರಮುಖವಾಗಿ ನಮಗೆ ಇಲ್ಲಿ ಬೇಡಿಕೆ ಕಡಿಮೆ ಇರುತ್ತೆ, ಬೇಡಿಕೆ ಹೆಚ್ಚಿದ್ರೆ 2 ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಳ್ಬೇಕಿಲ್ಲ. ಇಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮುಂತಾದವುಗಳನ್ನು ಮಿತವಾಗಿ ಬಳಸಿಕೊಳ್ಳೋದರ ಮೂಲಕವಾಗಿ ಭವಿಷ್ಯವದವರೆಗೂ ನಾವು ಕಾಯ್ದುಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ನಾವು ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಳುವಾಗ ಇಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯನ್ನು ನಡೆಸಬೇಕಾಗುತ್ತೆ. ಸಂಪನ್ಮೂಲಗಳನ್ನು ನಾವು ದಕ್ಷವಾಗಿ ಬಳಸಿಕೊಂಡು ನಿರುದ್ಯೋಗಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು, ಬಡತನಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು, ಬೆಲೆಯ ನಿಯಂತ್ರಿಸ್ತಾ ಹೋಗಬೇಕು, ಬೆಲೆಯ ಸ್ಥಿರತೆಯನ್ನು ಕಾಪಾಡ್ತಾ ಹೋಗಬೇಕು. ಇದು ನಮಗೆ ಅತ್ಯಂತ ಪ್ರಮುಖವಾದಂಥ ಒಂದು ವಿಷಯ, ಇದು ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಇಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್ವರೆಗೂ ನಾವು ಹೋಗಬೇಕಾಗುತ್ತೆ. ಇಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸ್ಬೇಕು. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್, ಎರಾಡಿಕೇಶನ್ ಆಫ್ ಪಾವರ್ಟಿ, ಎರಾಡಿಕೇಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್, ದ ಕಂಟ್ರೋಲ್ ಆಫ್ ಪ್ರೈಸ್ ಲೆವೆಲ್, ಎಲ್ಲವನ್ನು ನಾವು ಮೇಂಟೆನೆನ್ಸ್ ಮಾಡ್ತಾ ಹೋಗಬೇಕು. ಈ ಸಮಸ್ಯೆಗೆ ಪರಿಹಾರವನ್ನು ಕಾಣಬೇಕು. 3ನೇ ಸಮಸ್ಯೆ ಇಲ್ಲಿ 4ನೇ ಸಮಸ್ಯೆ. 5ನೇ ಸಮಸ್ಯೆಯಲ್ಲಿ ಇಲ್ಲಿ ಆರ್ಥಿಕ ಪ್ರಗತಿಯ ಸಾಧನೆ, ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್, ಬಹಳ ದೊಡ್ಡ ಸಮಸ್ಯೆ ಇದು. ಪ್ರತಿಯೊಂದು ದೇಶವು ಯಾವ ಪ್ರಮಾಣ ದರದಲ್ಲಿ ಆರ್ಥಿಕ ಗ್ರೋತ್ ರೇಟ್ ಇದೆ, ಎಕನಾಮಿಕ್ ಗ್ರೋತ್ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಎಷ್ಟಿದೆ. ಫಾರ್ ಎಕ್ಸಾಂಪಲ್ಸ್ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಎಕನಾಮಿಕ್ ಗ್ರೋತ್ ರೇಟ್ ಜಾಸ್ತಿ ಇರುತ್ತೆ. ಏಷ್ಯಾ, ದಕ್ಷಿಣ ಏಷ್ಯಾ, ಅದೇ ರೀತಿಯಲ್ಲಿ ಆಫ್ರಿಕನ್ ರಾಷ್ಟ್ರಗಳಲ್ಲಿ ನಮಗೆ ಎಕನಾಮಿಕ್ ಗ್ರೋತ್ ರೇಟ್ ಕಡಿಮೆ ಇರುತ್ತೆ. ಇದಕ್ಕೆ ಹಲವಾರು ಸಮಸ್ಯೆಗಳಿದ್ದಾವೆ. ಇದು 5 ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್. 5ನೇ ಇಲ್ಲಿ ಪ್ರಮುಖವಾಗಿ ಸಮಸ್ಯೆಗೆ ಇಲ್ಲಿ ಉತ್ತರವನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲು ಇಲ್ಲಿ ಸಂಪನ್ಮೂಲಗಳನ್ನು ಸಾಧ್ಯವಾದಷ್ಟು ಸಮರ್ಥವಾಗಿ ಉತ್ಪಾದನೆಯಲ್ಲಿ ತೊಡಗಿಸಬೇಕಾಗುತ್ತೆ. ಹೀಗೆ ಈ ಉತ್ಪನ್ನವನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಬೇಕು. ನಾವು ರಾಷ್ಟ್ರದಲ್ಲಿ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯಬೇಕಾಗುತ್ತೆ. ಈ ಗರಿಷ್ಠ ಮಟ್ಟದ ಉತ್ಪಾದನೆ ಮಾಡೋದಕ್ಕೆ ನಿಪುಣವಾದ ಶ್ರಮದ ಬಲವನ್ನು ಉಪಯೋಗಿಸಬೇಕು. ಸ್ಕಿಲ್ಡ್ ಲೇಬರ್ ಫೋರ್ಸನ್ನು ನಾವು ಬಳಸ್ತಾ ಹೋಗಬೇಕು. ಜೊತೆಯಲ್ಲಿ ಉಳಿತಾಯ ಮತ್ತು ಹೂಡಿಕೆಗಳನ್ನು ಹೆಚ್ಚಿಸ್ತಾ ಹೋಗಬೇಕು. ಜನಸಂಖ್ಯೆಯನ್ನು ನಿಯಂತ್ರಿಸ್ತಾ ಹೋಗಬೇಕು. ಕಂಟ್ರೋಲ್ ಆಫ್ ಪಾಪ್ಯುಲೇಷನ್, ಇನ್ಕ್ರೀಸಿಂಗ್ ಇನ್ವೆಸ್ಟ್ಮೆಂಟ್, ಸೇವಿಂಗ್ಸ್, ಪ್ರೈಸ್ ಕಂಟ್ರೋಲ್, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಎಕನಾಮಿಕ್ ಗ್ರೋತ್ ರೇಟನ್ನು ಹೆಚ್ಚಿಸ್ತಾ ಹೋಗಬೇಕಾಗುತ್ತೆ. ನಾವು ಎಕನಾಮಿಕ್ ಗ್ರೋತ್ ರೇಟ್ ಅದೇ ರೀತಿಯಲ್ಲಿ ನಾವು ಈ ಪ್ರೋಸೆಸ್ಸನ್ನು ಹೆಚ್ಚಿಸ್ತಾ ಹೋದಂತೆ ಅಲ್ಲ, ಈ ಬೆಳವಣಿಗೆಗಳನ್ನು ಹೆಚ್ಚಿಸ್ತಾ ಹೋದಂತೆ ಅಲ್ಲ. ನಾವು ಹೇಳಿದೆ
ಇಲ್ಲಿ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ತಾ ಹೋದಂತೆಲ್ಲ ಆರ್ಥಿಕ ಪ್ರಗತಿಯ ದರವೂ ಸಹ ಹೆಚ್ಚುತ್ತಾ ಹೋಗುತ್ತದೆ. ಇಲ್ಲದೇ ಇದ್ದರೆ ಜಡ ಆರ್ಥಿಕ ವ್ಯವಸ್ಥೆಯಾಗಿರುತ್ತದೆ ಹೊರತು ನಾವು ಪ್ರಗತಿಯ ಹಾದಿಗೆ ನಾವು ಹೋಗೋದಿಲ್ಲ. ಸ್ಟ್ಯಾಗ್ನೆಂಟ್ ಎಕಾನಮಿ ಕಡೆಗೆ ನಾವು ಇರ್ತೀವಿ ಹೊರತು ನಾವು ಪ್ರಗತಿಯನ್ನು ನಾವು ಸಾಧಿಸೋದಿಲ್ಲ. ಹಾಗಾಗಿ ನಾವು ನಿರುದ್ಯೋಗವನ್ನು ಹೋಗಲಾಡಿಸ್ತೇವೆ. ಎಲ್ಲಿ ನಿರುದ್ಯೋಗ ಇರುತ್ತೋ, ಎಲ್ಲಿ ಬಡತನ ಇರುತ್ತೋ, ಸಂಪನ್ಮೂಲಗಳನ್ನು ನಾವು ಯಾವ ರೀತಿ ಪೂರ್ಣ ಪ್ರಮಾಣವಾಗಿ ದಕ್ಷವಾಗಿ ಬಳಸಿಕೊಳ್ಳೋದಿಲ್ಲವೋ, ಜನಸಂಖ್ಯೆಯನ್ನು ನಿಯಂತ್ರಿಸುವುದಿಲ್ಲವೋ, ಬೆಲೆಯನ್ನು ನಿಯಂತ್ರಿಸೋದಿಲ್ಲವೋ, ಆ ಎಕಾನಮಿ ಜಡತ್ವದ ದಾರಿಯನ್ನು ತೋರಿಸ್ತಾ ಇರುತ್ತೆ. ಸ್ಟಾಗ್ನೆಂಟ್ ಎಕಾನಮಿ ಸ್ಟಾಗ್ನೆಂಟ್ ನಾಟ್ ಪ್ರೋಗ್ರೆಸಿವ್. ಇಲ್ಲಿ ನಾವು ಪ್ರಗತಿಪರವಾದಂಥ ಬೆಳವಣಿಗೆ ದರವನ್ನು ನೋಡಬೇಕು. ನಮಗೆ ಗೊತ್ತಿದೆ, ನಾವು 2005-6ರಲ್ಲಿ ನಾವು ಪ್ರಗತಿಯನ್ನು ಸಾಧಿಸಿದ್ದೇವೆ. ಸ್ವಲ್ಪ ನಮ್ಮ ಈಗ ದೇಶದ ಪ್ರಗತಿಯ ದರ ಸ್ವಲ್ಪ ಕಡಿಮೆ ಮತ್ತೆ ಚೇತರಿಸ್ತಾ ಇದೆ. ಹಾಗಾಗಿ ನಾವು ಎಕನಾಮಿಕ್ ಪ್ರೋಗ್ರೆಸ್ಸನ್ನು ನಾವು ಹೆಚ್ಚು ಉದ್ಯೋಗಾವಕಾಶಗಳನ್ನು, ನಿರುದ್ಯೋಗ ಸಮಸ್ಯೆಗಳನ್ನು ಹೋಗಲಾಡಿಸಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ತಾ ಹೋಗಿ ದೇಶದ ಪ್ರಗತಿಯನ್ನು ಸಾಧಿಸಿದಾಗ ಎಕನಾಮಿಕ್ ಗ್ರೋತ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಒಂದು ಅವಶ್ಯಕವಾಗಿದೆ. ಐದನೇ ಸಮಸ್ಯೆ ಇವು ನನಗೆ ಬಂದಿರತಕ್ಕಂತಹ 3 ಸಮಸ್ಯೆಗಳನ್ನು ನಾನು ಈಗ ವಿವರಿಸಿ ನಾನು ಈಗ ನಿಮ್ಮ ಮುಂದೆ ನಾನು ವಿವರಿಸಿದ್ದೇನೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಅತ್ಯಂತ ಪ್ರಮುಖವಾದವು. ಪ್ರತಿಯೊಂದು ದೇಶವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡುತ್ತೆ ಅನ್ನೋದಾಗಿ ನಾನು ನನ್ನ ವಿಷಯಕ್ಕೆ ಸಂಬಂಧಿಸಿದಂಥ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಈ ಉಪನ್ಯಾಸ ಮಾಡಲು ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ, ವಿಶ್ವವಿದ್ಯಾನಿಲಯದ ಕೋಆರ್ಡಿನೇಟರ್ಸ್, ನನ್ನ ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ಕೋಆರ್ಡಿನೇಟರ್ ಆಗಿರ್ಬೋದು, ನನ್ನ ಸಹ ಸದಸ್ಯರಾಗಿರ್ಬೋದು, ನನ್ನ ಉಪನ್ಯಾಸಕ ಮಿತ್ರರಿರ್ಬೋದು, ಹಾಗೆಯೇ ನನ್ನ ಕಾಲೇಜಿನ ಸಿಬ್ಬಂದಿ ವರ್ಗದವರಿರ್ಬೋದು, ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.